ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯ ಈಗ ಮತ್ತೆ ಎರಡನೇ ಬಾರಿಗೆ ಜಲಾಶಯ ಬರ್ತಾಗಿರುವಂತದನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ನಾವೆಲ್ಲಿದ್ದೀವಿ ವಿಜಯನಗರ ಜಿಲ್ಲೆ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿರುವಂತದ್ದು. ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಈ ಒಂದು ತುಂಗಭದ್ರಾ ಜಲಾಶಯ ಮತ್ತೆ ಎರಡನೇ ಅವಧಿಗೆ ಜಲಾಶಯ ಬರ್ತಾಗಿರೋದನ್ನ ನಾವು ನೋಡ್ತಾ ಇದೀವಿ. ಕಳೆದ ಬಾರಿ ಏನೋ ಆಗಸ್ಟ್ 10ನೇ ತಾರೀಕಿನ ಒಂದು ಘಟನೆ ನಡೆದಿತ್ತು. ಅಂದ್ರೆ 19ನೇ ಕ್ರಸ್ಟ್ ಗೇಟ್ ಏನಿದೆ ಇದು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಸಿಎಂ ಅವರು ಬಾಗಿನ ಅರ್ಪಿಸೋದಕ್ಕೆ ಎಲ್ಲಾ ಸಿದ್ಧತೆ ಕೂಡ ಮಾಡಿಕೊಂಡಿತ್ತು. ಆದ್ರೆ ಈ ಒಂದು ಕ್ರಸ್ಟ್ ಗೇಟ್ ಅನ್ನು ಕಿತ್ತು ಹೋಗಿರೋದ್ರಿಂದ ಈ ಒಂದು ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಸಿಎಂ ಅವರೊಂದು ಮಾತನ್ನು ಹೇಳಿದ್ರು, ಈ ಜಲಾಶಯ ಮತ್ತೆ ಭರ್ತಿ ಆಗುತ್ತೆ, ಮತ್ತೆ ನಾನೇ ಬಂದು ಈ ಒಂದು ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸ್ತೇನೆ ಅಂತ ಹೇಳಿ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದೆ. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಇಲ್ಲಿ ಏನೋ ಇವತ್ತು ನಮ್ಮ ಕನ್ನಡದ ಬಾವುಟವನ್ನ ಇಲ್ಲಿಂದ ಅಂದ್ರೆ ಈ ಸ್ಟಾರ್ಟಿಂಗ್ ಲಿಂದ ಹಿಡಿದು ಎಂಡ್ ಅಂದ್ರೆ ತುಂಗಭದ್ರಾ ಜಲಾಶಯ ಏನ್ ಗೇಟ್ ಇದೆ ಕೊನೆ ತನಕ ಕೂಡ ಈ ಒಂದು ಬಾವುಟಗಳನ್ನ ಇಲ್ಲಿ ಅಲಂಕಾರ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದೀವಿ. ಒಟ್ಟಾರೆ ಹೇಳುವುದಾದ್ರೆ ಈ ಒಂದು ಜಲಾಶಯಕ್ಕೆ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಕ್ಕೆ ಬರ್ತಾ ಇದಾರೆ. ಜೊತೆಗೆ ಈ ಒಂದು ಕನ್ನಯ್ಯ ಅಂಡ ಟೀಮ್ ಏನಿತ್ತು ಅವರ ತಂತ್ರಜ್ಞರು ಏನಿದ್ದಾರೆ 100ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಈ ಒಂದು ಕ್ರಸ್ಟ್ ಗೇಟ್ ಕೂಡಿಸುವಲ್ಲಿ ಯಶಸ್ವಿಯಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಅಭಿನಂದನಾ ಕಾರ್ಯಕ್ರಮವನ್ನ ಸಿಎಂ ಅವರಿಂದ ಇವತ್ತು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಭೀಮರಾಜ್, BTV ನ್ಯೂಸ್, ವಿಜಯನಗರ.